ಸದ್ಯ ಬೇಸಿಗೆ ಆರಂಭ ಆಗಿದೆ. ಬಿಸಿಲಿನ ಧಗೆ ಕೂಡ ಜೋರಾಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಈ ನಡುವೆ ರಾಜ್ಯದಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನುಗ್ಗೆಕಾಯಿ ಹಾಗೂ ನಿಂಬೆ ಹಣ್ಣಿನ ಬೆಲೆ ಮತ್ತಷ್ಟು ದುಬಾರಿಯಾಗಿದೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ತರಕಾರಿ ಬೆಲೆ ಹೆಚ್ಚಾಗಿದೆ. ನುಗ್ಗೆಕಾಯಿ ಹಾಗೆಯೇ ನಿಂಬೆ ಹಣ್ಣಿನ ಬೆಲೆ ಮತ್ತಷ್ಟು ದುಬಾರಿ ಆಗಿಬಿಟ್ಟಿದೆ. 1 ಕೆಜಿ ನುಗ್ಗೆಕಾಯಿ ಬೆಲೆ ಬರೋಬ್ಬರಿ 100 ರೂಪಾಯಿ. ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನ ದರ ಏರಿಕೆ ಆಗಿದೆ. ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ನಿಂಬೆಹಣ್ಣು ಕೆಜಿಗೆ 150 ರೂಪಾಯಿಯಿಂದ 160 ರೂಪಾಯಿಗೆ ಈಗ ಮಾರಾಟ ಆಗ್ತಾ ಇರುವಂಥದ್ದು ಮಾರ್ಕೆಟ್ನಲ್ಲಿ. ಕಳೆದ ತಿಂಗಳು 60ರಿಂದ 70 ರೂಪಾಯಿಗೆ ಸಿಗ್ತಾ ಇತ್ತು 1 ಕೆಜಿ ನಿಂಬೆಹಣ್ಣು. ಬೆಂಗಳೂರು ಬಿಟ್ಟು ದೆಹಲಿಗೆ ಪೂರೈಕೆ ಆಗ್ತಾ ಇದೆ ನಿಂಬೆಹಣ್ಣು. ಮುಂದಿನ 2 ತಿಂಗಳು ನಿಂಬೆ ದರ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನುಗ್ಗೆಕಾಯಿ ಬೆಲೆ ಕೂಡ ಏರಿಕೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಪ್ಲೈ ಇಲ್ಲ, ನುಗ್ಗೆಕಾಯಿ ಸಿಗ್ತಾ ಇಲ್ಲ. ಹೀಗಾಗಿ ನುಗ್ಗೆಕಾಯಿ ಮತ್ತು ಅದರ ಸೊಪ್ಪು ಇದೆಯಲ್ಲ, ಬರೋಬ್ಬರಿ 1 ಕೆಜಿ ನುಗ್ಗೆಕಾಯಿಗೆ ಈಗ 100 ರೂಪಾಯಿ ಕೊಡಬೇಕು. ನೀವು ತಗೊಳ್ಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟು ನುಗ್ಗೆಕಾಯಿ ತಗೊಂಡು ಬರಬೇಕು. ಇತ್ತ ನಿಂಬೆಹಣ್ಣು ಬಿಸಿಲು ಜಾಸ್ತಿ ಇದೆ, ಲೈಮ್ ಜ್ಯೂಸ್ ಮಾಡಿ ಕುಡಿಯೋಣ ಅಂತೇಳಿ ಸಿಕ್ಕಾಪಟ್ಟೆ ಜನರು ಈ ನಿಂಬೆಹಣ್ಣನ್ನು ಬಳಕೆ ಮಾಡ್ತಾರೆ ಪ್ರತಿಯೊಂದಕ್ಕೂ ಕೂಡ. ಈ ಬೇಸಿಗೆ ಕಾಲದಲ್ಲಿ ನಿಂಬೆಹಣ್ಣು ಅತಿ ಹೆಚ್ಚಾಗಿ ಸೇಲ್ ಆಗುತ್ತೆ, ಅದು ಕೂಡ ದುಬಾರಿ ಆಗಿದೆ. ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿಗೆ ನಿಂಬೆಹಣ್ಣು ಸಪ್ಲೈ ಆಗ್ತಾ ಇಲ್ಲ. ದೆಹಲಿಗೆ ಹಾಗೆಯೇ ಬೇರೆ ಬೇರೆ ಕಡೆಗೆ ನಿಂಬೆಹಣ್ಣು ಹೋಗ್ತಾ ಇರುವಂಥ ಕಾರಣಕ್ಕಾಗಿ ನಿಂಬೆ ಹಣ್ಣಿನ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. $60ರಿಂದ $70 ನಿಂಬೆಹಣ್ಣು ಸಿಗ್ತಾ ಇದೆ. ಯಾಕೆಂದ್ರೆ ಈಗ ಸೀಸನ್ ಇಲ್ಲ, ಎಲ್ಲ ಕಡೆ ಹೂವು ಬಿಡ್ತಾ ಇರೋದ್ರಿಂದ ಕಾಯಿಗಳು ಬರ್ತಾ ಇಲ್ಲ. ಕಾಯಿಗಳು ಬಂದ್ರೆ ರೇಟ್ ಕಮ್ಮಿ ಆಗುತ್ತೆ. 40 ರೂಪಾಯಿ 50 ರೂಪಾಯಿಗೆಲ್ಲ ಬರುತ್ತೆ ಅವಾಗ. ತಮಿಳ್ನಾಡು, ಕರ್ನಾಟಕ ಕಡೆಯಿಂದ ಸುಮಾರು ಬರುತ್ತೆ. ತಮಿಳ್ನಾಡು ಜಾಸ್ತಿ ಬರುತ್ತೆ. ಇಲ್ಲ, ನುಗ್ಗಿಕಾಯಿ ಎಲ್ಲೂ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇನ್ನು ಈರುಳ್ಳಿ, ಟೊಮೆಟೊ ಇವೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ, ಅದು ಏನು ಆಗ್ತಾ ಇಲ್ಲ. ಮುಂದುವರಿಯುತ್ತೆ. ಇನ್ನೊಂದ್ 2 ತಿಂಗಳು ಇದು ಬೇಸಿಗೆ ಕಳಿಬೇಕು. ಬೇಸಿಗೆ ಕಳೆದ್ರೆ ರೇಟ್ ಕಮ್ಮಿ ಆಗುತ್ತೆ. ತಗೊಂಡ್ ಹೋಗ್ತಾರೆ ಮೇಡಮ್. ಈಗ ಫಂಕ್ಷನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಬೇಕೇ ಬೇಕು. ಈಗ ಸಾರ್ ಟೇಸ್ಟ್ ಬರ್ಬೇಕು ಅಂದ್ರೆ ನುಗ್ಗಿಕಾಯಿ ಇರ್ಲೇಬೇಕು. ಅವಾಗ ಏನ್ ಮಾಡ್ತಾರೆ, ವಿಧಿ ಇಲ್ಲ, ತಗೊಂಡೋಗ್ಲೇಬೇಕು. ಈಗ 1 ಕೆಜಿ ತಗೊಳ್ಳೋಣ, ಅರ್ಧ ಕೆಜಿ ತಗೋತಾನೆ, ಆ ತರ ತಗೊಂಡೋಗ್ತಾ ಇದೆ ಮೇಡಮ್. ಈಗ 100-120 ದಿನದಲ್ಲಿ ಲಿಂಬೆಹಣ್ಣು ಜಾಸ್ತಿ ಬಂತು. ಇವಾಗ ಲಿಂಬೆಹಣ್ಣು ಮಳೆಗಾಲದಲ್ಲಿ ಜಾಸ್ತಿ ಬರೋದ್ರಿಂದ ಇವಾಗ ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ರೇಟ್ ಜಾಸ್ತಿ ಆಗ್ತಾ ಇದೆ. ಅಹಮದಾಬಾದ್, ಗುಜರಾತ್, ಮತ್ತೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಆ ಕಡೆ ಜಾಸ್ತಿ ಹೋಗ್ತಾ ಇದೆ. ನಾವು ದುಡ್ಡು ಕೊಟ್ರು ಅವ್ರು ಕೊಡ್ತಾ ಇಲ್ಲ ನಮಗೆ. ಯಾಕಂತಂದ್ರೆ ಮೊದಲೇ ನೀವು 10 ಮೂಟೆ ತಗೊಳ್ಳಲ್ಲಿ 20-25 ತಗೊಂಡು ಹೋಗಿ ಅಂತಿದ್ರು. ಇವಾಗ ನಾವು ದುಡ್ಡು ಕೊಟ್ರು ನಮಗ್ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಗೆ ಅಷ್ಟೊಂದು ಸಪ್ಲೈ ಆಗ್ತಾ ಇಲ್ಲ. ಆಗ್ಬೇಕು ಆಂಧ್ರ ಲಿಂಬೆಯನ್ನು ಎಕ್ಸ್ಪೋರ್ಟ್ ಆಗಲ್ಲ. ಪ್ಲಸ್ ಬಾಂಬೆಗೆ ಹೋಗೋಟ್ಲೆ 2-3 ದಿವಸ ಬೇಕು. ಬಾಂಬೆ, ಕಲ್ಕತ್ತಾ, ಡೆಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಅದ್ರ ಶಕ್ತಿ ಕಳ್ಕೊಂಡ್ಬಿಡತ್ತ.